2023ರ ಸ್ಯಾಂಡಲ್ವುಡ್ನ ಪ್ರತಿಭೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2023 ಸ್ಯಾಂಡಲ್ವುಡ್ ಸ್ಟಾರ್ ಕಿಡ್ಸ್ ಹಾಗೂ ಪ್ರತಿಭಾನ್ವಿತ ಯುವ ಕಲಾವಿದರಿಗೆ ಲಕ್ಕಿ ವರ್ಷ ಆಗಿದೆ. ಹೌದು, ಈ ಸಿನಿಮಾ ಎಂಬ ಗ್ಲಾಮರ್ ಪ್ರಪಂಚಕ್ಕೆ ಹೊಸಬರ ಆಗಮನ ನಿರಂತರವಾಗಿ ಆಗ್ತಾ ಇರುತ್ತೆ. ಆ ಪೈಕಿ ಸ್ಟಾರ್ ಮಕ್ಕಳ ಜೊತೆಗೆ ಕೆಲ ಕಂಟೆಂಟ್ ಆಧಾರಿತ ಚಿತ್ರಗಳಿಂದ ಹೊಸ ಪ್ರತಿಭೆಗಳು ಕನ್ನಡಿಗರ ಮನಗೆಲ್ಲುವಲ್ಲಿ ಯಶಸ್ವಿಯಾಗ್ತಿದ್ದಾರೆ. ಹಲವರು ಈಗಾಗಲೇ ತಮ್ಮ ನಟನಾ ಕೌಶಲ್ಯವನ್ನ ಸಾಬೀತುಪಡಿಸಿದ್ದಾರೆ. ಹಾಗಾದ್ರೆ ಚಂದನವನದಲ್ಲಿ ತೋಟದಲ್ಲಿ ಅರಳಿರುವ ಹೊಸ ಹೂವುಗಳು ಯಾವುವು? ಯಾರೆಲ್ಲ ಆಗಮಿಸಿದ್ದಾರೆ? ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಹೊಸ ಪ್ರತಿಭೆಗಳು ಯಾರ್ಯಾರು ಎಂಬುದನ್ನ ನೋಡೋಣ. ಕನ್ನಡ ಚಿತ್ರರಂಗಕ್ಕೆ ಹೊಸ ನಟ ನಟಿಯರ ಆಗಮನವಾಗಿದೆ. ಪ್ರತಿ ವರ್ಷವೂ ನವ ನಟ ನಟಿಯರು ಬಂದು ಹೋಗ್ತಾರೆ. ಕೆಲವರು ಇಲ್ಲಿಯೇ ಗಟ್ಟಿಯಾಗಿ ಉಳಿಯುತ್ತಾರೆ, ಹಲವರು ಹಿಂದೆ ಸರಿಯುತ್ತಾರೆ. ತಮ್ಮ ಅಭಿನಯ ಸಾಮರ್ಥ್ಯದಿಂದ ಭವಿಷ್ಯದ ಉತ್ತಮ ನಟ ನಟಿ ಎಂಬ ಭರವಸೆ ಮೂಡಿಸ್ತಾರೆ. ಮೊದಲಿಗೆ ಅಮೃತ ಪ್ರೇಮ್. ಈ ಸಾಲಿನಲ್ಲಿ ಮೊದಲಿಗೆ ನಟ ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತ ಪ್ರೇಮ್ ಬರ್ತಾರೆ. ಪ್ರೇಮ್ ಮುದ್ದಿನ ಮಗಳಾಗಿರೋ ಅಮೃತ ಪ್ರೇಮ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆಂದು ಯಾರು ಊಹಿಸಿರ್ಲಿಲ್ಲ. ಚೊಚ್ಚಲ ಚಿತ್ರದಲ್ಲೇ ಹಿಟ್ ಸಿನಿಮಾ ಕೊಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಡಾಲಿ ಧನಂಜಯ್ ನಿರ್ಮಾಣದ ಹಾಗೂ ಉಮೇಶ್ ಕೆ ಕೃಪಾ ನಿರ್ದೇಶನದ ಟಗರುಪಲ್ಯ ಚಿತ್ರದಲ್ಲಿ ಹಳ್ಳಿ ಹುಡುಗಿಯಾಗಿ ಪ್ರೇಮ್ ಮಗಳು ನಟಿಸಿ ಕನ್ನಡಿಗರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಸ್ಯ ನಟ ನಾಗಭೂಷಣ್ ಜೊತೆ ಅಮೃತ ತೆರೆ ಹಂಚಿಕೊಂಡಿದ್ದಾರೆ. ಟಗರುಪಲ್ಯ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಅಮೃತ ಪ್ರೇಮ್ ಅಭಿನಯಕ್ಕೆ ನೋಡುಗರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಪಕ್ಕಾ ಮಂಡ್ಯ ಶೈಲಿಯ ಕಥೆಯಾದ್ದರಿಂದ ಅಮೃತ ಪ್ರೇಮ್ ಬೆಳ್ಳಿ ತೆರೆ ಮೇಲೆ ಬಹಳ ಮುದ್ದಾಗಿ ಕಾಣುವ ಜೊತೆಗೆ ಚಿತ್ರರಂಗದ ಭವಿಷ್ಯದ ನಟಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಇನ್ನು ಆರಾಧನಾ ರಾಮ್. ಪ್ರೇಮ್ ಮಗಳ ಬಳಿಕ ಬೆಳ್ಳಿತೆರೆ ಮೇಲೆ ಮಿಂಚಲು ಸಜ್ಜಾಗಿರೋ ನಟಿ ಅಂದ್ರೆ ದಿವಂಗತ ನಿರ್ಮಾಪಕ ರಾಮು ಹಾಗೂ ನಟಿ ಮಾಲಾಶ್ರೀ ಮಗಳು ಆರಾಧನಾ ರಾಮ್. ಬಾಲನಟಿಯಾಗಿ ಅಮ್ಮನ ರೋಲ್ ಮಾಡಿದ್ರು, ಆದ್ರೆ ನಾಯಕಿಯಾಗಿ ಬರ್ತಾರೆ ಎನ್ನುವ ಸುಳಿವು ಇರ್ಲೇ ಇಲ್ಲ. ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೋಡಿಯಾಗಿ ಆರಾಧನಾ ರಾಮ್ ಕಾಣಿಸಿಕೊಳ್ತಿರೋದು ವಿಶೇಷ. ಬಾಲಿವುಡ್ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಿಂದ ಅಭಿನಯದ ತರಬೇತಿ ಪಡೆದಿರೋ ಆರಾಧನಾ ರಾಮ್ ಕಾಟೇರ ಚಿತ್ರದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸದ್ಯ ಕಾಟೇರ ಚಿತ್ರದ ಹಾಡುಗಳಲ್ಲಿ ಆರಾಧನಾ ರಾಮ್ ಕಾಣಿಸಿಕೊಂಡಿರುವ ಪರಿ ನೋಡಿದ್ರೆ ಅಮ್ಮನಂತೆ ಆರಾಧನಾ ರಾಮ್ ಕೂಡ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಬೆಳೆಯುವ ಲಕ್ಷಣಗಳು ಕಾಣಿಸಿವೆ. ಈ ತಿಂಗಳಾಂತ್ಯ ಸಿನಿಮಾ ಬಿಡುಗಡೆ ಕೂಡ ಆಗಲಿದೆ. ಮತ್ತೊಂದ್ ಕಡೆ ಸುದೀಪ್ ಕುಟುಂಬಸ್ಥರ ಆಗಮನ. 2023ನೇ ವರ್ಷ ಸುದೀಪ್ ಕುಟುಂಬಕ್ಕೂ ಅದೃಷ್ಟದ ವರ್ಷವೇ. ಯಾಕಂದ್ರೆ ಕಿಚ್ಚನ ಕುಟುಂಬದಿಂದ ಇಬ್ಬರು ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸುದೀಪ್ ಅಕ್ಕನ ಮಗ ಸಂಚಿತ್ ಸಂಜೀವ್ ಹಾಗೂ ಸುದೀಪ್ ಮುದ್ದಿನ ಮಗಳು ಸಾನ್ವಿ ಸುದೀಪ್ ಅಧಿಕೃತವಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಂಚಿತ್ ಸಂಜೀವ್ ಜಿಮ್ಮಿ ಎಂಬ ಸಿನಿಮಾವನ್ನ ನಿರ್ದೇಶಿಸುವ ಜೊತೆಗೆ ಅಭಿನಯಿಸುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ಜಿಮ್ಮಿ ಸಿನಿಮಾದಲ್ಲಿ ಸುದೀಪ್ ಮಗಳು ಹಾಡೊಂದನ್ನ ಹಾಡುವ ಮೂಲಕ ಗಾಯಕಿಯಾಗಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸದ್ಯ ಗಾಯಕಿಯಾಗಿರೋ ಸಾನ್ವಿ ಮುಂದಿನ ದಿನಗಳಲ್ಲಿ ಸಿನಿಮಾ ನಾಯಕಿಯಾಗುವ ಸಾಧ್ಯತೆಗಳು ಇವೆ. ಇನ್ನು ಸಮರ್ಜಿತ್ ಲಂಕೇಶ್. ಈ ಮಧ್ಯ ಕನ್ನಡ ಖ್ಯಾತ ಪತ್ರಕರ್ತ ದಿವಂಗತ ಪಿ ಲಂಕೇಶ್ ಅವರ ಮೊಮ್ಮಗ ಹಾಗೂ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಕೂಡ ಈ ಬಣ್ಣದ ಪ್ರಪಂಚಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಚಿತ್ರದ ಮೂಲಕ ಸಮರ್ಜಿತ್ ಲಂಕೇಶ್ ಯಂಗ್ ಹೀರೋ ಆಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದಾರೆ. ಮುಂಬೈ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ನಟನೆ, ಆಕ್ಷನ್, ಡ್ಯಾನ್ಸ್ ಬಗ್ಗೆ ತರಬೇತಿ ಪಡೆದಿರೋ ಸಮರ್ಜಿತ್ ಗೌರಿ ಚಿತ್ರದ ಮೂಲಕ ಮಿಂಚಲು ರೆಡಿಯಾಗಿದ್ದಾರೆ. ಡೇರ್ ಡೆವಿಲ್ ಮುಸ್ತಫಾ ಕಲಾವಿದ್ರು. ಈ ವರ್ಷ ಸಿನಿ ಪ್ರೇಮಿಗಳನ್ನ ರಂಜಿಸಿದ ಮತ್ತೊಂದು ಹಿಟ್ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ. ಈ ಸಿನಿಮಾ ಸಿಂಗಲ್ ಥಿಯೇಟರ್ ಅಲ್ಲದೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲೂ ಓಡಿತ್ತು. ಈ ಚಿತ್ರದಲ್ಲಿ ಹೊಸಬರೇ ಇದ್ದದ್ದು ವಿಶೇಷ. ಶಿಶಿರ್ ಬೈಕಾಡಿ, ಆದಿತ್ಯ ಆಶ್ರಿ ಕೂಡ ಈ ಚಿತ್ರದಲ್ಲಿ ನಟಿಸಿದ್ರು. ಇವರ ಜೊತೆಗೆ ಪ್ರೇರಣಾ ಗೌಡ, ರಮಾಮಣಿ ಕೂಡ ಗಮನ ಸೆಳೆದಿದ್ರು. ಇಡೀ ಚಿತ್ರದಲ್ಲಿ ಪ್ರೇರಣಾ ಪಾತ್ರ ತುಂಬಾನೇ ಗಮನ ಸೆಳೆದಿತ್ತು. ಈ ಸಿನಿಮಾಗಳ ಮಧ್ಯೆ ಪ್ರೇಕ್ಷಕರ ಮನಗಿದ್ದ ಸಿನಿಮಾ ಆಚಾರ್ ಅಂಡ್ ಕೋ ಚಿತ್ರ. ಪುನೀತ್ ರಾಜ್ಕುಮಾರ್ ಅವರ PRK ಬ್ಯಾನರ್ ನಡಿ ಸಿನಿಮಾ ನಿರ್ಮಾಣಗೊಂಡಿತ್ತು. ಸಿಂಧು ಶ್ರೀನಿವಾಸ ಮೂರ್ತಿ ಕತೆ ಬರೆಯೋದವರ ಜೊತೆಗೆ ನಟಿಯಾಗಿ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ರೆಟ್ರೋ ಕಾಲದ ಕಥೆಯನ್ನ ಹೇಳುತ್ತಲೇ ಸಿಂಧು ಯಶಸ್ವಿಯಾದ್ರು. ಸಿಂಧು ನಟನೆ ನೋಡಿದ್ಮೇಲೆ ಚಿತ್ರರಂಗದಲ್ಲಿ ಇವರಿಗೆ ಒಳ್ಳೆ ಭವಿಷ್ಯ ಇದೆ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.